ತಂತ್ರಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಅಬ್ಬಬ್ಬಾ, ಎಷ್ಟು ಶೆಖೆ ಅಲ್ವಾ! ಈ ಶೆಖೆಗೆ ಊಟ ತಿಂಡಿ ಏನು ಬೇಡ, ಬರೀ ಎಳನೀರು ಹಣ್ಣಿನ ಪಾನೀಯ ಕುಡ್ಕೊಂಡು ಇದ್ಬಿಡೋಣ ಅನ್ಸುತ್ತೆ. ನಿಮಗೂ ಹಾಗೆ ಅನ್ಸುತ್ತಾ? ಹಾಗಿದ್ರೆ ಒಂದ್ ವಿಷಯ ಹೇಳಿ, ಈ ಎಳನೀರು ಕುಡಿಯುವಾಗ ಪೇಪರ್ ಗಂಜಿ ಬೇಕು, ನೀರು ಸಿಹಿಯಾಗಿರ್ಬೇಕು ಅಂತೆಲ್ಲ ಅಂಗಡಿಯವರ ಹತ್ರ ಹೇಳಿ ಕೊಂಡ್ಕೊಂಡು ಆಮೇಲೆ ಸ್ಟ್ರಾ ಕೊಡಿ ಅಂತಾನೂ ಕೇಳ್ತೀರಾ? ಆ ಪುಟಾಣಿ ಪೈಪಿನಂಥ ವಸ್ತು ಎಷ್ಟು ಉಪಯೋಗಕ್ಕೆ ಬರುತ್ತೆ ನೋಡಿ. ಸ್ಟ್ರಾ ಕೇಳಿ ಇಸ್ಕೊಂಡು ಸರಾಗವಾಗಿ ಹೀರಿ ಎಳನೀರು ಕುಡಿದು ತಂಪಾಗಿ ಬರ್ತೀವಿ. ಆದ್ರೆ ಆ ಸ್ಟ್ರಾ ಬಳಕೆಯ ಹಿಂದಿನ ತಂತ್ರದ ಕುರಿತು ಯೋಚಿಸುವಾಗ ವಿಸ್ಮಯವಾಗ್ತೀವಿ. ಸ್ಟ್ರಾ ಒಂದು ಉದಾಹರಣೆ. ಇದೇ ತಂತ್ರಜ್ಞಾನದ ಬಹಳಷ್ಟು ಉಪಕರಣಗಳನ್ನ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಬಳಸ್ತಾನೆ ಇರ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ವ್ಯಾಕ್ಯೂಮ್ ಕ್ಲೀನರ್. ಇದನ್ನ ನಿರ್ವಾಯು ಮಾರ್ಜಕ ಅಂತ ಕರೆಯಲಾಗುತ್ತೆ. ಈಗ ಸ್ಟ್ರಾ ಉದಾಹರಣೆಯನ್ನೇ ತೆಗೆದುಕೊಂಡು ಈ ತಂತ್ರಜ್ಞಾನ ವಿವರಿಸಬೇಕು ಅಂದ್ರೆ, ನಾವು ಸ್ಟ್ರಾ ಅನ್ನ ಬಾಯ್ಗಿಟ್ಟು ಎಳ್ನೀರು ಹಿಡ್ಕೊಂಡಾಗ ಮೊದಲು ಆ ಸ್ಟ್ರಾ ಒಳಗಿದ್ದ ಗಾಳಿ ನಮ್ಮ ಬಾಯೊಳಗೆ ಹೋಗಿ ಅಲ್ಲಿ ನಿರ್ವಾತ ಸೃಷ್ಟಿಯಾಗತ್ತೆ. ಆ ಜಾಗವನ್ನ ಕ್ರಮೇಣ ಎಳನೀರು ಆಕ್ರಮಿಸ್ತಾ ನಮ್ಮ ಹೀರುವಿಕೆಯ ಶಕ್ತಿಗನುಸಾರವಾಗಿ ಗುರುತ್ವಾಕರ್ಷಣೆಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗಿ ಗಾಳಿಯ ಹಿಂದೆಯೇ ಏರಿ ನಮ್ಮ ಗಂಟಲನ್ನ ಸೇರುತ್ತೆ. ಈಗ ಇದೇ ಸಿದ್ಧಾಂತವನ್ನ ವ್ಯಾಕ್ಯೂಮ್ ಕ್ಲೀನರ್ಗೆ ಹೋಲಿಸೋಣ. ಅದರೊಳಗೆ ಅಳವಡಿಸೋ ಯಂತ್ರವು ಥೇಟು ನಮ್ಮ ಎಳನೀರು ಹೀರೋ ಕೆಲಸದ ಹಾಗೆಯೇ ಕಾರ್ಯನಿರ್ವಹಿಸುತ್ತೆ. ಅದರ ಜೊತೆಗೆ ನಿರಂತರವಾಗಿ ಸುತ್ತುತ್ತಲೇ ಇರೋ ಫ್ಯಾನ್ ಅಥವಾ ಗಾಳಿ ಯಂತ್ರವು ನಿರ್ವಾತವನ್ನ ಕೃತಕವಾಗಿ ಸೃಷ್ಟಿಸಿ ಗಾಳಿಯನ್ನ ವ್ಯಾಕ್ಯೂಮ್ ಕ್ಲೀನರಿನ ನಳಿಕೆಯ ತುದಿಯಿಂದ ಹೀರೋ ಕೆಲಸ ಮಾಡುತ್ತೆ. ಈಗ ಇದು ಧೂಳು ತೆಗೆಯೋ ಕೆಲಸಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ. ಆ ನಳಿಕೆಯ ಆಸುಪಾಸ್ನಲ್ಲಿ ಸಿಗೋ ಎಲ್ಲ ಕಸವನ್ನ, ಧೂಳನ್ನ ನಳಿಕೆ ತನ್ನೊಳಗೆ ಎಳೆದುಕೊಳ್ಳುತ್ತೆ. ಹಾಗೆ ಎಳ್ಕೊಂಡ ಕಸವನ್ನ ಅದೇ ನಳಿಕೆಯ ಇನ್ನೊಂದು ತುದಿಗೆ ಜೋಡಿಸಿರೋ ಚೀಲದಲ್ಲಿ ಶೇಖರಿಸಿ ಇಡುತ್ತೆ. ಈಗ ಪ್ರಶ್ನೆ ಹುಟ್ಟಬಹುದು, ಹಾಗಾದ್ರೆ ಆ ನಳಿಕೆಯ ವ್ಯಾಪ್ತಿಗೆ ಬರೋ ಎಲ್ಲಾ ಧೂಳನ್ನು ನಿರ್ವಾಯು ಮಾರ್ಜಕ ಹೀರ್ಕೊಳ್ಳುತ್ತೆಯೇ ಅಂತ? ಖಂಡಿತ ಇಲ್ಲ. ಹಾಗೇನಾದ್ರೂ ಅದು ಹೀರ್ಕೊಳ್ಳುವಂತಿದ್ರೆ ನಮ್ಮ ಕುರ್ಚಿ, ಮೇಜು, ಲೈಟು, ಫ್ಯಾನುಗಳ ಕಥೆ ಏನು ಅಲ್ವೇ? ಹಾಗೆಲ್ಲ ಆಗೋಲ್ಲ. ಅದರಲ್ಲೂ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಸಾಮರ್ಥ್ಯ ಇರೋ ವ್ಯಾಕ್ಯೂಮ್ ಕ್ಲೀನರ್ಗಳನ್ನ ವಿನ್ಯಾಸಗೊಳಿಸಿರ್ಲಾಗತ್ತೆ. ಮನೆ ಬಳಕೆಗೆ ವಿನ್ಯಾಸ ಮಾಡಿರೋ ಅಂಥದ್ದು ಬರೀ ಕಸ, ಧೂಳು, ಸಣ್ಣ ಪುಟ್ಟ ವಸ್ತುಗಳಾದ ನಾಣ್ಯಗಳು, ಹಾಳೆಯ ಚೂರುಗಳಂಥ ಹಗುರವಾದ ವಸ್ತುಗಳನ್ನಷ್ಟೇ ಎಳೆದು ಹೀರ್ಕೊಳ್ಳುತ್ತೆ. ಅದರಲ್ಲೂ ಬೇರೆ ಬೇರೆ ಸ್ಥಳಗಳಲ್ಲಿ ಧೂಳು ತೆಗೆಯೋಕೆ ವಿವಿಧ ರೀತಿಯ ನಳಿಕೆಗಳ ಜೋಡಣೆ ಇರುತ್ತೆ. ಎಳೆದುಕೊಳ್ಳುವಿಕೆಯ ವೇಗ ಸೂಕ್ತವಾಗಿ ಹೊಂದಿಸಿಕೊಳ್ಳೋಕೆ ವಿವಿಧ ರೀತಿಯ ನಿಯಂತ್ರಣಗಳು ಇರುತ್ತವೆ. ಕಿಟಕಿಯಲ್ಲಿನ ಸಣ್ಣ ಧೂಳಿನ ಕಣಗಳನ್ನ ಎಳ್ಕೊಳ್ಳೋಕೆ, ಗೋಡೆಗಳ ಮೂಲೆಯಲ್ಲಿ ಕಟ್ಟಿರೋ ಜೇಡರ ಬಲೆಯನ್ನ ಎಳ್ಕೊಳ್ಳೋಕೆ, ಟೇಬಲ್ಲು, ಬೀರುಗಳ ಸಂದಿಯಲ್ಲಿ ಹೊಕ್ಕಿರೋ ಸಣ್ಣ ಸಣ್ಣ ಮಣಿಗಳು, ಜಿರಳೆ ಮೊಟ್ಟೆಗಳು, ಪೆನ್ಸಿಲ್ ಒರೆದ ಸಿಪ್ಪೆಗಳು, ಹೀಗೆ ಕಡಿಮೆ ಅಥವಾ ಬಹುತೇಕ ತೂಕವೇ ಇಲ್ಲ ಎನ್ನಬಹುದಾದ ವಸ್ತುಗಳನ್ನ ಎಳ್ಕೊಳ್ಳುತ್ತೆ. ನಿಮ್ಮನೇಲೂ ಈ ನಿರ್ವಾಯು ಮಾರ್ಜಕ ಇದ್ದು ಮುಂದಿನ ಬಾರಿ ಅದನ್ನ ಬಳಸುವಾಗ ಯಾವ ವಸ್ತು ಎಳೆಯೋಕೆ ಯಾವ ವೇಗವನ್ನ ಹೊಂದಿಸಿದ್ರಿ, ಯಾವ ಸ್ಥಳ ಶುಚಿಗೊಳಿಸೋಕೆ ಯಾವ ನಳಿಕೆ ಬಳಸಿದ್ರಿ, ಮತ್ತು ತೀರ ಹಗುರವಾದ ಹಾಳೆಯ ಚೂರುಗಳನ್ನ ಎಳೆಯೋದಕ್ಕೂ ಕೆಲವೇ ಗ್ರಾಮುಗಳಷ್ಟು ತೂಕವಿರೋ ನಾಣ್ಯವನ್ನ ಎಳೆಯೋದಕ್ಕೂ ಎಷ್ಟು ಸಮಯ ತೆಗೆದುಕೊಂಡ್ರಿ, ಯಾವುದು ಸುಲಭವಾಗಿ ಒಳಗೋಯ್ತು, ಈ ಎಲ್ಲ ವಿಷಯಗಳನ್ನ ತಪ್ಪದೆ ಗಮನಿಸ್ತೀರಿ ಅಲ್ವಾ? ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.